ಉತ್ತರ ಪ್ರದೇಶದ ಮಿರತ್ ಜಿಲ್ಲೆಯ ಕಪ್ಸಡ್ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನು ಕೊಂದು ಆಕೆಯ ಮಗಳನ್ನು ಅಪಹರಿಸಿದ ಯುವಕನನ್ನು ಪೊಲೀಸರು ತೀವ್ರವಾಗಿ ಹುಡುಕುತ್ತಿದ್ದಾರೆ. ಉತ್ತರ ಪ್ರದೇಶದ ಕಪ್ಸಡ್ ಗ್ರಾಮವು ತೀರಾ ಸುದ್ದಿ ಸದ್ದು ಮಾಡದ ಗ್ರಾಮ. ಅಲ್ಲಿ ಈಗ ಹೊಲ, ಗದ್ದೆ, ತೋಟ, ರಸ್ತೆಗಳೆಲ್ಲ ಪೊಲೀಸರೇ ಪೊಲೀಸರು. ಪಾರಸ್ ಎಂಬ 22ರ ಯುವಕ ಇದಕ್ಕೆಲ್ಲ ಕಾರಣನಾಗಿದ್ದಾನೆ. ಸ್ಥಳೀಯ ವೈದ್ಯರೊಬ್ಬರ ಬಳಿ ಕಾಂಪೌಂಡರ್ ಆಗಿರುವ ಪಾರಸ್ ಈಗ ತಾಯಿಯನ್ನು ಕೊಂದು ಮಗಳನ್ನು ಅಪಹರಿಸಿಕೊಂಡು ಪರಾರಿಯಾಗಿದ್ದಾನೆ. ಕಬ್ಬಿನ ಗದ್ದೆಗಳ ಬದಿಯ ಕಾಲುವೆ ಬಳಿ ತಾಯಿ ಮಗಳಿಗೆ ಎದುರಾದ ಪಾರಸ್ ಅವರ ಜೊತೆಗೆ ತಪ್ಪಾಗಿ ನಡೆದುಕೊಂಡಿದ್ದಾನೆ. ತಾಯಿ ಗದರಿದಾಗ ಆತನು ಕಬ್ಬು ಕತ್ತರಿಸುವ ಕತ್ತಿಯಿಂದ ತಾಯಿಯನ್ನು ಕತ್ತರಿಸಿ 22ರ ಮಗಳನ್ನು ಕತ್ತಿಯಿಂದ ಬೆದರಿಸಿ ಅಪಹರಿಸಿಕೊಂಡು ಹೋಗಿದ್ದಾನೆ. ಮಹಿಳೆಯ ಕೂಗು ಕೇಳಿ ಆಚೀಚಿಯವರು ಆಸ್ಪತ್ರೆಗೆ ಒಯ್ದರಾದರೂ ಆ ಮಹಿಳೆಯ ದೇಹದಿಂದ ಅತಿಯಾದ ನೆತ್ತರು ಹರಿದಿದ್ದರಿಂದ ಚಿಕಿತ್ಸೆ ಫಲಿಸದೆ ಸಾವು ಕಂಡಿದ್ದಾರೆ. ಕೂಡಲೇ ಭೀಮ್ ಆರ್ಮಿಯವರು ಕೂಡಲೇ ಅಪರಾಧಿಯನ್ನು ಬಂಧಿಸಿ ಅಪಹರಿಸಲ್ಪಟ್ಟ ತರುಣಿಯನ್ನು ರಕ್ಷಿಸಬೇಕು ಎಂದು ಪೊಲೀಸು ಠಾಣೆ ಎದುರು ಘೋಷಣೆ ಕೂಗಿದರು. ಇದು ಬಿಜೆಪಿ ಸರ್ಕಾರದ ನಾಚಿಕೆಗೇಡಿನ ಆಳದ ನೋವು ಕೊಡುವ ಸಂಗತಿಯಾಗಿದೆ ಎಂದು ಬಿಎಸ್ಪಿ ಮುಖ್ಯಸ್ಥೆ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಹೇಳಿಕೆ ನೀಡಿದ್ದಾರೆ. ಯೋಗಿ ಸರ್ಕಾರವು ಅಪರಾಧಿಗಳ ಪೋಷಕ ಸರ್ಕಾರವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಟೀಕಿಸಿದ್ದಾರೆ. समाजवादी पार्टी के राष्ट्रीय अध्यक्ष अखिलेश यादव जी के आदेशानुसार मिलने जाना चाहते थे और हमारा मकसद था हम इस परिवार को बताते कि संकट की घड़ी में समाजवादी पार्टी पूरी तरह आपके साथ है। जानबूझ करके हम लोगों को रोकने का मतलब ये था कि सरकार अपने गुनाह पर पर्दा डालना चाहती है। एनसीआरबी की रिपोर्ट है, ये गृह मंत्रालय की अधीन संस्था है,